ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು KR ಮಾರ್ಕೆಟ್ನ ಚಿಕ್ಕಪೇಟೆನಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸಸ್ ಐಟಮ್ಗಳು ಸಿಗೋವಂಥ ಒಂದು ಸ್ಟ್ರೀಟಿಗೆ ಕರ್ಕೊಂಬಂದಿದ್ದೀನಿ. ಈ ಸ್ಟ್ರೀಟ್ನಲ್ಲಿ ಏನಪ್ಪ ಅಂದರೆ ನಿಮ್ಗೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸ್ ಐಟಮ್ಗಳು ಸಿಗುತ್ತೆ. ಈ ರೋಡ್ ಹೆಸರು ಏನಪ್ಪ ಅಂದರೆ ಓಲ್ಡ್ ತರಗುಪೇಟೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಮುಂಚೆ ರಾಜರ ಕಾಲದಲ್ಲಿ ಎಲ್ಲ ಐಟಮ್ಗಳು ಸಿಗೋ ಅಂಥ ಸ್ಟ್ರೀಟ್ಗಳಿಗೆ ಒಂದೊಂದು ಪೇಟೆಗಳಾಗಿ ಮಾಡಿರ್ತಾಯಿದ್ರು. ಹಾಗೆಯೇ ಇದು ಓಲ್ಡ್ ತರಗುಪೇಟೆ ಅಂತ ಈ ರೋಡ್ ಹೆಸರು. ಇಲ್ಲಿ ಎಲ್ಲ ಸ್ಪೈಸಸ್ ಮತ್ತು ಡ್ರೈ ಫ್ರೂಟ್ಸ್ ಐಟಮ್ಗಳು ಸಿಗೋದ್ರಿಂದ ಎಲ್ರಿಗೂ ಉಪಯೋಗ ಆಗಲಿ, ಎಲ್ಲ ಕಡೆಯಿಂದ ಬರೋರಿಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಿದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಉಪಯೋಗಕಾರಿ ಅಂತ ಅನಿಸಿದರೆ ಖಂಡಿತ ನನ್ನ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆಯೇ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೆಂಗಳೂರಿನ ಚಿಕ್ಕಪೇಟೆನಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ಇರುತ್ತೆ. ಒಂದೊಂದು ಐಟಮ್ಗಳಿಗೂ ಒಂದೊಂದು ಸ್ಟ್ರೀಟ್ಗಳಾಗಿ ಮಾಡಿರ್ತಾರೆ. ಈಗ ನಾನು ತೋರಿಸ್ತಿರೋದು ಡ್ರೈ ಫ್ರೂಟ್ಸು ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋಂತ ಒಂದು ಸ್ಟ್ರೀಟ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಇದೊಂದು ಸ್ಟ್ರೀಟ್ಗೆ ಬಂದ್ರೆ ಸಾಕು, ಡ್ರೈ ಫ್ರೂಟ್ಸು ಮತ್ತೆ ಸ್ಪೈಸಸ್ ಐಟಮ್ಗಳು ಇದೊಂದು ಸ್ಟ್ರೀಟ್ನಲ್ಲೇ ಸಿಕ್ಬಿಡುತ್ತೆ. ಬೇರೆ ಕಡೆ ಹುಡಿಕೊಂಡು ಹೋಗೋ ಅವಶ್ಯಕತೆನೇ ಇರಲ್ಲ. ಬೇರೆ ಕಡೆನೂ ಸಿಗುತ್ತೆ. ಅಲ್ಲಿ ಎಲ್ಲೆಲ್ಲ ಒಂದೊಂದು ಅಂಗಡಿಗಳು ಕೆಲವು ಕಡೆ ಇರುತ್ತಷ್ಟೇ. ಒಂದೇ ಸ್ಟ್ರೀಟ್ನಲ್ಲಿ ಇಷ್ಟೊಂದು ಅಂಗಡಿಗಳು ಎಲ್ಲೂ ಕೂಡ ಇರಲ್ಲ. ಹಾಗಾಗಿ ನೀವೇನಾದ್ರೂ ಸ್ಪೈಸಸ್ ಮತ್ತೆ ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಈ ಸ್ಟ್ರೀಟ್ಗೆನೆ ಬಂದ್ಬಿಟ್ಟು ಪರ್ಚೇಸ್ ಮಾಡಿ. ನಿಮಗೆ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡರಲ್ಲೂ ಕೂಡ ಸಿಗುತ್ತೆ. ಎಲ್ಲ ತರದ ಐಟಮ್ಗಳು ಸಿಗುತ್ತೆ. ಒಂದ್ ಅಂಗಡಿಲಿ ಸಿಕ್ಕಿಲ್ಲ ಅಂದ್ರೂ ಇನ್ನೊಂದು ಅಂಗಡಿಲಿ ಮಿಸ್ ಮಾಡದೆ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿ ಬಂದ್ಬಿಟ್ರೆ ತುಂಬಾ ಜನ ಚಿಕ್ಕಪೇಟೆಗೆ ಹೊಸದಾಗಿ ಬರೋರು ಕೂಡ ಇರ್ತಾರೆ. ಹಾಗೇನೆ ರಾಜ್ಯಾದ್ಯಂತ ತುಂಬಾನೇ ಜನ ಚಿಕ್ಕಪೇಟೆಗೆ ಬರೋದ್ರಿಂದ ಎಲ್ಲಾ ಜನಗಳಿಗೂ ಈ ತರ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋದಕ್ಕೂ ಒಂದು ಸ್ಟ್ರೀಟ್ ಇದೆ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ದೀನಿ. ಮತ್ತೆ ತುಂಬಾ ಜನಕ್ಕೆ ಚಿಕ್ಕಪೇಟೆನಲ್ಲಿ ಏನ್ ಸಿಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಹಾಗಾಗಿ ಎಲ್ರಿಗೂ ಮಾಹಿತಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಿದ್ದೀನಿ. ಆಗ್ಲೇ ಹೇಳ್ದಾಗೆ ನಾನಿವಾಗ ಚಿಕ್ಕಪೇಟೆನಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋಂತ ಒಂದು ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ನಾನೀಗ KR ಮಾರ್ಕೆಟ್ ಸರ್ಕಲ್ ನಲ್ಲಿ ಇದೀನಿ. KR ಮಾರ್ಕೆಟ್ ಸರ್ಕಲ್ ನಿಂದ ಅವೆನ್ಯೂ ರೋಡ್ ಕಡೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಮಾರ್ಕೆಟ್ ನಲ್ಲಿ ಹಣ್ಣು ಹೂವೆಲ್ಲ ಮಾರ್ತಿರ್ತಾರೆ. ಇಲ್ಲಿಂದ ಮುಂದೆ ಹೋಗ್ಬೇಕಾಗುತ್ತೆ. KR ಮಾರ್ಕೆಟ್ ಇಂದ ಅಲ್ದೇನೆ ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಂಡು ಅವೆನ್ಯೂ ರೋಡಿಗೆ ಬರ್ಬೋದು. ಇದು ಫುಲ್ ರೋಡ್ ಇದೆಯಲ್ವಾ, ಇದು ಫುಲ್ ರೋಡ್ ಅವೆನ್ಯೂ ರೋಡ್. ಇಲ್ಲಿ ಕನೆಕ್ಟ್ ಆದ್ರೆ ಮೈಸೂರು ಬ್ಯಾಂಕ್ ವರ್ಗು ಏನ್ ಫುಲ್ ರೋಡ್ ಇದೆ ಅದನ್ನ ಅವೆನ್ಯೂ ರೋಡ್ ಅಂತ ಕರೀತಾರೆ. ಚಿಕ್ಕಪೇಟೆನಲ್ಲಿ ಯಾವಾಗ್ಲೂ ಹಿಂಗೇನೆ ತುಂಬಾನೇ ಜನ ಇರ್ತಾರೆ. ಇವಾಗಿರೋದನೆ ತುಂಬಾ ಕಡಿಮೆ ಜನ ಅಂತಾನೆ ಹೇಳ್ಬೋದು. ಕಾಲಿಡೋದು ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಮುಂಚೆ ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಆಯ್ತಲ್ವಾ, ಅಂತ ಟೈಮ್ನಲ್ಲಿ ಸ್ವಲ್ಪ ಜನ ಬರೋರು ಕಡಿಮೆ ಆಗಿದ್ರು. ಅದೇನಂತ ಗೊತ್ತಿಲ್ಲ, ಶಾಪಿಂಗ್ ಎಲ್ಲ ಬೋರ್ ಆಯ್ತೋ ಏನೋ ಆನ್ಲೈನ್ ಶಾಪಿಂಗ್. ಮತ್ತೆ ಚಿಕ್ಕಪೇಟೆಗೆ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ್ಲೂ ಕೂಡ ತುಂಬಾನೇ ರಶ್ ಇರುತ್ತೆ. ನಾನು ಹೋದಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದಾರಷ್ಟೇ. ನೋಡಿ, ಇಲ್ಲಿ KR ಮಾರ್ಕೆಟ್ ಇಂದ ಚಿಕ್ಕಪೇಟೆಗೆ ಎಂಟ್ರಿ ಕೊಟ್ವಿ ಅಂದ್ರೆ ಈ ರೀತಿ ಗಾಡಿಗಳಲ್ಲಿ ಏನಾದ್ರೂ ಒಂದು ವಸ್ತುನ ಮಾರ್ತಾನೆ ಇರ್ತಾರೆ. ಅಂದ್ರೂ ಕಡಿಮೆ ರೇಟ್ಗೆನೇ ಇರುತ್ತೆ. ಅಂದ್ರೆ ಹೊರಗಡೆ ಎಲ್ಲ ನಾವು ಸಿಟಿ ಒಳಗಡೆ ಪರ್ಚೇಸ್ ಮಾಡ್ತೀವಲ್ವಾ, ಅದಕ್ಕಿಂತ ಕಡಿಮೆ ರೇಟಲ್ಲೇ ಇರೋದ್ರಿಂದ ಇಲ್ಲಿ ಬರೋರು ಹೋಗ್ತಾ ಬರ್ತಾ ಪರ್ಚೇಸ್ ಮಾಡಿ ಹೋಗ್ತಾರೆ. ಹಂಗಾಗಿ ಹೋಗೋ ಕಡೆ ಎಲ್ಲ ಕಡೆನೂ ಈ ರೀತಿ ಗಾಡಿಗಳನ್ನ ಇಟ್ಟಿರ್ತಾರೆ. ನಾವೀಗ ಅವೆನ್ಯೂ ರೋಡ್ ಇಂದ ಸ್ವಲ್ಪ ಮುಂದೆ ಬಂದಿದೀವಿ. ಮುಂದೆ ಬಂದ್ಬಿಟ್ಟು ಅವೆನ್ಯೂ ರೋಡ್ ನಲ್ಲಿ ಥರ್ಡ್ ಲೆಫ್ಟ್ ತಗೋಬೇಕಾಗುತ್ತೆ. ಥರ್ಡ್ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗುತ್ತಲ್ವಾ, ಆ ಸ್ಟ್ರೀಟ್ಗೆ ಕನೆಕ್ಟ್ ಆಗ್ತೀರಾ. ನೋಡ್ತಿದ್ದೀರಲ್ವಾ, ಇಲ್ಲಿ ಸೀಬೆಕಾಯಿ ಮಾರ್ತಿದ್ದಾರೆ. ಇಲ್ಲಿಂದ ಲೆಫ್ಟ್ ತಗೋಬೇಕಾಗತ್ತೆ. ಇದೇನೆ ಓಲ್ಡ್ ತರಗುಪೇಟೆ. ಆದ್ರೆ ಇಲ್ಲಿ ಸೀಬೆಕಾಯಿನ ಯಾವಾಗ್ಲೂ ಮಾರಲ್ಲ. ಇವರು ಗಾಡಿ ತಳ್ಕೊಂಡು ಹೋಗೋರು ಮುಂದೆ ಹೋಗ್ತಾ ಇರ್ತಾರೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಗಾಡಿ ಇರಲ್ಲ. ಇಲ್ಲಿ ಲೆಫ್ಟ್ ನಲ್ಲಿ ಚಂದ್ರಾಸ್ ಅನ್ನೋ ಬುಕ್ ಸ್ಟೋರ್ ಇದೆ. ನೋಡ್ತಿದ್ದೀರಲ್ವಾ, ಶ್ರೀ ಚಂದ್ರ ಸ್ಟೇಷನರಿ ಮಾರ್ಟ್ ಅಂತ ಬೋರ್ಡ್ ಹಾಕಿದ್ರು. ಇಲ್ಲಿಂದ ಮುಂದೆ ಹೋಗ್ಬೇಕಾಗುತ್ತೆ. ಈ ಫುಲ್ ರೋಡ್ ಇದೆಯಲ್ವಾ, ಓಲ್ಡ್ ತರಗುಪೇಟೆ ರೋಡ್, ಈ ಫುಲ್ ರೋಡ್ ನಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋ ಅಂತ ಅಂಗಡಿಗಳೇ ಜಾಸ್ತಿ ಇರುತ್ತೆ. ಚಿಕ್ಕಪೇಟೆನಲ್ಲಿ ಓಲ್ಡ್ ತರಗುಪೇಟೆ ಅಲ್ದೇನೆ ಬೇರೆ ಕಡೆನೂ ಡ್ರೈ ಫ್ರೂಟ್ಸು ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋ ಅಂತ ಅಂಗಡಿಗಳಿರುತ್ತೆ. ಆದ್ರೆ ಅಲ್ಲೊಂದು ಇಲ್ಲೊಂದು ಅಂಗಡಿ ಇರುತ್ತಷ್ಟೇ. ಒಂದೇ ಕಡೆ ಇಷ್ಟು ಅಂಗಡಿಗಳಿರೋದು ಎಲ್ಲೂ ಕೂಡ ಇರಲ್ಲ. ನೀವು ಓಲ್ಡ್ ತರಗುಪೇಟೆಗೆ ಬನ್ನಿ, ನಿಮ್ಗೆ ಯಾವ ತರ ಐಟಮ್ಗಳು ಬೇಕು, ಯಾವ ತರ ಸ್ಪೈಸಸ್ ಡ್ರೈ ಫ್ರೂಟ್ಸ್ಗಳು ಬೇಕು ಎಲ್ಲ ಇಲ್ಲಿ ಸಿಗುತ್ತೆ. ಒಂದ್ ಅಂಗಡಿ ಇಲ್ಲ ಅಂದ್ರೂ ಇನ್ನೊಂದು ಅಂಗಡಿಲಿ ಐಟಮ್ಗಳಂತೂ ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಗುತ್ತೆ. ನೋಡಿ, ನೋಡ್ತಿದ್ದೀರಲ್ವಾ, ಇದೇನೆ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋ ಅಂತ ಶಾಪ್ಗಳಿದೆಲ್ಲ. ಬೋರ್ಡ್ ನಲ್ಲಿ ಹಾಕಿದ್ದಾರೆ ನೋಡಿ, ಡೀಲರ್ಸ್ ಇನ್ ಸ್ಪೈಸಸ್ ಅಂಡ್ ಡ್ರೈ ಫ್ರೂಟ್ಸ್ ಅಂತ. ಎಲ್ಲ ಆಲ್ಮೋಸ್ಟ್ ಅಂಗಡಿಗಳು ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ತೇನೆ ಆಗಿರುತ್ತೆ. ನಿಮ್ಗೇನಾದ್ರೂ ಸಿಟಿ ಒಳಗಡೆ ಅಥವಾ ನಿಮ್ಮ ಊರಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಐಟಮ್ ಸಿಕ್ಕಿಲ್ಲ ಅಂದ್ರೆ ಈ ಸ್ಟ್ರೀಟಿಗೆ ಬಂದ್ರೆ ಸಾಕು, ಎಲ್ಲಾ ತರದ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಮಿಸ್ ಮಾಡ್ದೇನೆ ನೀವು ಪರ್ಚೇಸ್ ಮಾಡಬಹುದು. ಮಿಸ್ ಮಾಡಕ್ ಚಾನ್ಸೇನೇ ಇಲ್ಲ.
ಇಲ್ಲಿ ಚಿಕ್ಕಪೇಟೆನಲ್ಲಿ ಇದೇ ತರ ನೋಡಿ, ಇಲ್ಲಿ ವೀಲರ್ ಗಳಲ್ಲಿ ತಳ್ಕೊಂಡು ಹೋಗ್ತಿದಾರಲ್ವಾ, ಈ ರೀತಿ ತುಂಬಾನೇ ತಳ್ಕೊಂಡು ಹೋಗ್ತಿರ್ತಾರೆ. ಒಂದೊಂದ್ಸಲ ನಿಮ್ಗೆ ಓಡಾಡೋದಕ್ಕೆ ಕೂಡ ಆಗಲ್ಲ. ಫುಟ್ಪಾತ್ ಅಲ್ಲಿ ಸೈಡ್ ಅಲ್ಲಿ ಇದೆಯಲ್ಲ, ಇಲ್ಲೇನೆ ಓಡಾಡ್ಬೇಕಾಗತ್ತೆ. ಮತ್ತೆ ಕೆಲವು ಸಲ ಲೋಡ್ ಗಟ್ಲೆ ಲಾರಿಗಳಲ್ಲೆಲ್ಲ ಐಟಮ್ಗಳು ಬರ್ತಾ ಇರುತ್ತೆ, ಅದು ಕೂಡ ನಿಂತಿರುತ್ತೆ. ಅದರಿಂದ ನಿಮಗೆ ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ಈ ತರ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ನೀವು ನಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡಿದ್ರೇನೆ ಒಳ್ಳೇದು. ಇಲ್ಲಿ ನೀವೇನಾದ್ರೂ ಗಾಡಿಯಿಂದ ಬರ್ತೀರಾ, ವೆಹಿಕಲ್ಸ್ ಇಂದ ಬರ್ತೀರಾ ಅಂದ್ರೆ ಇಲ್ಲಿ ಹೋಗೋದಕ್ಕೆ ಕಷ್ಟನೇ ಆಗುತ್ತೆ. ನೋಡಿ ಇಲ್ಲೂ ಕೂಡ ಎಲ್ಲ ನೋಡಿ ವೀಲ್ಗಳಲ್ಲಿ ಎಲ್ಲ ತಳ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ನೋಡ್ತಿದ್ದೀರಾ, ಒಂಥರ ನಾವು ಬೇರೆ ಕಡೆ ನೋಡೋದಕ್ಕಿಂತನೂ ಡಿಫ್ರೆಂಟ್ ಲೋಕ ಅಂತಾನೆ ಹೇಳ್ಬೋದು. ನೋಡಿ ನೋಡ್ತಿದ್ದೀರಲ್ವಾ, ಎಷ್ಟು ಎಲ್ಲ ಬರೀ ಇದೇ ತರ ಶಾಪ್ಗಳೇ ಇರುತ್ತೆ. ಚಿಕ್ಕಪೇಟೆ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಯಾವ ಸ್ಟ್ರೀಟ್ ನಲ್ಲಿ ಯಾವ ಐಟಮ್ ಸಿಗ್ಬೋದು, ಈ ಅಂಗಡಿಲಿ ಏನ್ ಸಿಗುತ್ತೆ, ಇಲ್ಲೇನ್ ಸಿಗ್ಬೋದು ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿ ಕುತೂಹಲ ಇರುತ್ತೆ. ನಮಗೂ ಅಷ್ಟೇ, ಎಷ್ಟೋ ವಿಷಯಗಳು ನಮಗೂ ಗೊತ್ತಿರಲ್ಲ. ಅಂತ ಟೈಮ್ನಲ್ಲಿ ನಮಗೂ ಅನಿಸ್ತಾ ಇರುತ್ತೆ ಇಲ್ಲೇನ್ ಸಿಗ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು. ನನಗೆ ಕೆಲವು ವಿಷಯ ಗೊತ್ತಿರೋದ್ರಿಂದ ಎಲ್ಲಾ ವೀಕ್ಷಕರಿಗೂ ಉಪಯೋಗ ಆಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದೀನಿ. ನೋಡ್ತಿದ್ದೀರಲ್ವಾ ಎಷ್ಟು ಡ್ರೈ ಫ್ರೂಟ್ಸ್ ಐಟಮ್ಗಳಿದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಶಿವಾಜಿನಗರ್ ಬಿಟ್ರೆ ಚಿಕ್ಕಪೇಟೆನಲ್ಲಿ ಇದೇ ಸ್ಟ್ರೀಟ್ ನಲ್ಲಿ ತುಂಬಾನೇ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋಂತ ಶಾಪ್ಗಳಿರೋದು. ಹಾಗಾಗಿ ನೀವೇನಾದ್ರೂ ಚಿಕ್ಕಪೇಟೆ ಕಡೆ ಬಂದ್ರೆ ಈ ಸ್ಟ್ರೀಟಿಗೆ ಬಂದ್ಬಿಟ್ಟು ಎಲ್ಲಾ ಐಟಮ್ಗಳನ್ನು ಪರ್ಚೇಸ್ ಮಾಡಬಹುದು. ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳ ಶಾಪ್ ಅಲ್ದೇನೆ ಟಾರ್ಪಾಲಿನ್ಗಳು ಸಿಗುತ್ತಲ್ವಾ, ಆ ಶಾಪ್ಗಳು ಮತ್ತೆ ಬುಕ್ ಶಾಪ್ಗಳು ಕೂಡ ಇದೆ. ಆದ್ರೆ ಜಾಸ್ತಿ ಅಂಗಡಿಗಳಿರೋದು ಸ್ಪೈಸಸ್ ಮತ್ತೆ ಡ್ರೈ ಫ್ರೂಟ್ಸ್ ಐಟಮ್ಗಳದ್ದು. ನಿಮ್ಗೆ ಏನಾದ್ರೂ ಬುಕ್ಸ್ ಟಾರ್ಪಾಲಿನ್ಗಳು ಬೇಕಂದ್ರೂ ಈ ಸ್ಟ್ರೀಟ್ ನಲ್ಲಿ ಪರ್ಚೇಸ್ ಮಾಡಬಹುದು. ಆದ್ರೆ ಜಾಸ್ತಿ ಇರಲ್ಲ ಅಷ್ಟೇ. ಜಾಸ್ತಿ ನಿಮಗೆ ಬುಕ್ಗಳು ಬೇಕು ಅಂದ್ರೆ ಅವೆನ್ಯೂ ರೋಡ್ ಅಲ್ಲಿ ಫುಲ್ ರೋಡ್ ನಲ್ಲಿ ಬುಕ್ ಅಂಗಡಿಗಳೇ ಇರುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಆಗ್ಲೇ ಹೇಳ್ದಾಗೆ ನೋಡಿ ಎಷ್ಟು ವೆಹಿಕಲ್ಸ್ ಇದೆ, ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಇಲ್ಲಿ ಚಿಕ್ಕಪೇಟೆನಲ್ಲಿ ಎಲ್ಲಾ ಸ್ಟ್ರೀಟ್ ಹೋದ್ರು ಅಷ್ಟೇ ವೆಹಿಕಲ್ಸ್ ಇಲ್ಲ ತಳ್ಳ ಗಾಡಿಗಳು ಎಲ್ಲದೂ ಕೂಡ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡೇ ಓಡಾಡಬೇಕಾಗುತ್ತೆ. ಚಿಕ್ಕಪೇಟೆ ಮೇನ್ ರೋಡ್ ನಲ್ಲಿ ತುಂಬಾನೇ ಬಟ್ಟೆ ವ್ಯಾಪಾರ ನಡೆಯೋದ್ರಿಂದ ಅಲ್ಲಿ ತುಂಬಾ ಜನ ಇರ್ತಾರೆ. ಆದ್ರೆ ಈ ಸ್ಟ್ರೀಟ್ ನಲ್ಲಿ ಜನ ಜಾಸ್ತಿ ಇರಲ್ಲ, ವೆಹಿಕಲ್ಸ್ ಇರುತ್ತೆ. ಅಂದ್ರೆ ವ್ಯಾಪಾರ ಅಂತೂ ಇದ್ದೇ ಇರುತ್ತೆ. ನೋಡಿ ಎಷ್ಟು ಜನ ಪರ್ಚೇಸ್ ಮಾಡಕ್ಕೆ ಅಂತ ಬಂದಿರ್ತಾರೆ. ನೋಡಿ ನೋಡ್ತಿದ್ದೀರಲ್ವಾ ಎಷ್ಟು ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳ ಶಾಪ್ ಏನೇ ಇದೆ. ನೋಡಿ ಈ ಶಾಪ್ ನೋಡಿ ಎಷ್ಟು ದೊಡ್ಡದಾಗಿದೆ, ಕೆಳಗಡೆ ಎಲ್ಲ ಇದೆ. ನನಗೂ ಅಷ್ಟೇ ಮುಂಚೆ ಚಿಕ್ಕಪೇಟೆ ಓಡಾಡುವಾಗ ಎಲ್ಲಿ ಏನೇನು ಐಟಮ್ಗಳು ಸಿಗುತ್ತೆ ಅಂತ ತುಂಬಾನೇ ಮಾಹಿತಿ ಇರಲಿಲ್ಲ. ಇವಾಗ ಚಿಕ್ಕಪೇಟೆ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಿ ಏನೇನು ಐಟಮ್ಗಳು ಸಿಗುತ್ತೆ ಅಂತ ಸ್ವಲ್ಪ ಆದ್ರೂ ಮಾಹಿತಿ ಗೊತ್ತಾಗಿದೆ. ಹಾಗಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಅವ್ರಿಗೆಲ್ಲಾನು ಮಾಹಿತಿ ಗೊತ್ತಾಗಬೇಕು, ಸಡನ್ ಅಂತ ಬರ್ತಾರೆ, ಎಲ್ಲಿ ಹೋಗಿ ತಗೋಬೇಕು ಏನೂ ಗೊತ್ತಿರಲ್ಲ. ಈ ರೀತಿ ವಿಡಿಯೋಗಳಿದ್ರೆ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಾಕ್ತಿದ್ದೀನಿ. ನಿಮ್ಗೇನಾದ್ರೂ ನಾನು ಮಾಡಿದಂತ ವಿಡಿಯೋ ಉಪಯೋಗಕಾರಿ ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇನ್ನು ಯಾವ್ದಾದ್ರು ಸ್ಟ್ರೀಟ್ ಬಗ್ಗೆ ಯಾವ ವಸ್ತು ಎಲ್ಲಿ ಸಿಗುತ್ತೆ ಅಂತ ಏನಾದ್ರೂ ನಿಮ್ಗೇನಾದ್ರೂ ಮಾಹಿತಿ ಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಅದ್ರದನ್ನು ಕೂಡ ವಿಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಮಾನ್ಯವಾಗಿ ಎಲ್ರು ಒಂದು ಪರ್ಟಿಕ್ಯುಲರ್ ಅಂಗಡಿದು ಪ್ರಮೋಷನ್ ವಿಡಿಯೋ ಇರ್ಬೋದು, ಇಲ್ಲ ಹಾಗೇನೆ ಮಾಹಿತಿಗೋಸ್ಕರ ವಿಡಿಯೋ ಹಾಕೋದು ಕೂಡ ಇರುತ್ತೆ. ಆದ್ರೆ ಈ ರೀತಿ ಒಂದು ಸ್ಟ್ರೀಟ್ ಬಗ್ಗೆ ಮಾಹಿತಿ ಕೊಟ್ಟಾಗ ಎಲ್ರಿಗೂ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡಾಕ್ತಿದ್ದೀನಿ. ಮತ್ತೆ ಇನ್ನೂ ತುಂಬಾ ಜನಕ್ಕೆ ಎಲ್ಲಿ ಏನ್ ಐಟಮ್ಗಳು ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಂತವ್ರು ಚಿಕ್ಕಪೇಟೆಗೆ ಬರೋದಕ್ಕೇನೆ ಭಯ ಪಡ್ತಿರ್ತಾರೆ. ಅಂದ್ರೆ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ಯಾವ ರೋಡಲ್ಲಿ ಹೋಗಿ ಯಾವ ಗಲ್ಲಿನಲ್ಲಿ ಹೋಗ್ಬಿಟ್ಟು ನಾವು ಮಿಸ್ ಆಗ್ಬಿಡ್ತೀವೋ ಮತ್ತೆ ರಿಟರ್ನ್ ಬರೋದಕ್ಕೆ ಗೊತ್ತಾಗಲ್ಲ. ಅಂತವ್ರು ತುಂಬಾನೇ ಭಯ ಪಡ್ತಿರ್ತಾರೆ. ಅಂತವ್ರಿಗೂ ಕೂಡ ಉಪಯೋಗ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಿದ್ದೀನಿ. ಇಲ್ಲಿ ವೆಹಿಕಲ್ಸ್ ಎಲ್ಲ ನಿಂತಿದೆಯಲ್ವಾ, ಇಲ್ಲೂ ಕೆಲವು ಅಂಗಡಿಗಳಿದೆ. ಆದ್ರೆ ತುಂಬಾನೇ ವೆಹಿಕಲ್ಸ್ ನಿಂತಿರೋದ್ರಿಂದ ನನಗೆ ವಿಡಿಯೋನ ಕವರ್ ಮಾಡೋದಕ್ಕಾಗಿಲ್ಲ. ನಾನು ಡ್ರೈ ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಐಟಮ್ಗಳು ಸಿಗೋ ಅಂತ ಸ್ಟ್ರೀಟ್ ಬಗ್ಗೆ ಮಾಹಿತಿ ನೀಡಿದ್ನಲ್ವಾ, ಈ ವಿಡಿಯೋ ಹೇಗಿತ್ತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.